ಬೆಳಗಾವಿ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆಯನ್ನು ನಡೆಸಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿಲ್ಲದ ನೈತಿಕ ಪೊಲೀಸ್ ಗಿರಿ, ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. ಸುಮಾರು 5 ಜನ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಕಟ್ಟಿಗೆಯಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿರುವಂತ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗೋವುಗಳನ್ನು ರಕ್ಷಿಸಿದ್ದ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಈ ರೀತಿ ಹಲ್ಲೆ ನಡೆಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಇಂಗಳಿ ಗೋಶಾಲೆಗೆ ಶಿಫ್ಟ್ ಮಾಡಿದ್ರು ಕಾರ್ಯಕರ್ತರು, ಗೋ ರಕ್ಷಣೆಯನ್ನ ಮಾಡಿದ್ರು. ನಿನ್ನೆ ಗೋಶಾಲೆಯಿಂದ ಹಸುಗಳನ್ನು ಶಿಫ್ಟ್ ಮಾಡಿ ಕೆಲವರ ಯತ್ನ ನಡೆಸಿದ್ದಾರೆ ಶಿಫ್ಟ್ ಮಾಡೋದಕ್ಕೆ. ಇದನ್ನ ಪ್ರಶ್ನಿಸಿದ್ದಕ್ಕಾಗಿ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಲಾಗಿದೆ. ಈ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯಗಳು ಸೆರೆಯಾಗಿದೆ. ನೋಡಿ, ಈ ರೀತಿ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡ್ತಾ ಇರುವಂತ ಯುವಕರೆಲ್ಲರೂ ಕೂಡ ಗೋ ರಕ್ಷಣೆಗೆ ಮುಂದಾಗಿದ್ದಾರೆ. ಗೋವುಗಳನ್ನ ಕಸಾಯಿ ಖಾನೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಗೋ ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಈ ಯುವಕರನ್ನ ಈ ರೀತಿಯಾಗಿ ಮರಕ್ಕೆ ಕಟ್ಟಿ ಮನ ಬಂದಂತೆ ಹಲ್ಲೆಯನ್ನ ನಡೆಸಿದ್ದಾರೆ. ಕೆಲವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಇನ್ನು ಕೆಲವರು ಕೈಯಲ್ಲಿ ಕಟ್ಟಿಗೆ ಹಿಡಿದು ಹೊಡೆದಿದ್ದಾರೆ. ಸುಮಾರು ಜನರ ಮುಂದೆಯೇ ಈ ರೀತಿಯಾಗಿ ಹಲ್ಲೆ ನಡೆಸಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಇವರೆಲ್ಲರೂ ಕೂಡ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಂತ ತಿಳಿದು ಬಂದಿದೆ. ಇವರು ಕಸಾಯಿ ಖಾನೆಗೆ ಹೋಗ್ತಾ ಇದ್ದಂಥ ಹಸುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ತಂದಿದ್ರು. ಆ ಗೋಶಾಲೆಯಿಂದ ಕೂಡ ಈ ಹಸುಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಆ ಕಸಾಯಿ ಖಾನೆಗೆ ಹೊಯ್ಯಕ್ಕೆ ಬಂದಂಥವ್ರ ನಡುವೆ ಮತ್ತು ಈ ಗೋ ರಕ್ಷಣೆ ಮಾಡಿದಂಥ ಯುವಕರ ನಡುವೆ ಗಲಾಟೆ ನಡೆದಿದೆ. ಆ ಸಂದರ್ಭದಲ್ಲಿ ಗೋ ರಕ್ಷಣೆಗೆ ಮುಂದಾಗಿದ್ದಂಥ ಯುವಕರನ್ನ ಮರಕ್ಕೆ ಕಟ್ಟಿ ಮನಸೋ ಇಚ್ಛ ಹಲ್ಲೆಯನ್ನು ನಡೆಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಈ ರೀತಿ ಪುಂಡರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ನೈತಿಕ ಪೊಲೀಸ್ ಗಿರಿಯನ್ನು ತೋರಿದ್ದಾರೆ. 2 ದಿನದ ಹಿಂದೆ ಅಕ್ರಮವಾಗಿ ಸಾಗಿಸ್ತಾ ಇದ್ರು ಇವರು ಗೋವನ್ನು. ಆಗ ಅವುಗಳ ರಕ್ಷಣೆಗೆ ಅಂತೇಳಿ ಈ ಯುವಕರು ಮುಂದಾಗಿದ್ರು, ಗೋವುಗಳನ್ನು ರಕ್ಷಣೆ ಮಾಡಿದ್ರು. ಇಂಗ್ಲಿ ಗೋಶಾಲೆಗೆ ಅವುಗಳನ್ನು ಶಿಫ್ಟ್ ಮಾಡಿದ್ರು ಕೂಡ. ಗೋಗಳನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಈ ರೀತಿಯಾಗಿ ಅಮಾನವೀಯವಾಗಿ ಯುವಕರನ್ನು ಶಿಕ್ಷಿಸಲಾಗಿದೆ. ಇನ್ನು ಇಂಗಳಿಗೆಯ ಇಂಗಳಿಯ ಗೋಶಾಲೆಗೆ ಈ ಹಸುಗಳನ್ನೇನು ತಂದಿದ್ರು, ಅಲ್ಲಿಂದ ಕೂಡ ಈ ಹಸುಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂಥ ಪ್ರಯತ್ನ ನಡೆದಿತ್ತು. ಆಗ ಯುವಕರು ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರ ಮೇಲೆ ದೌರ್ಜನ್ಯ ನಡೆಸಲಾಗಿದೆ. ಹಲವಾರು ಜನ ಅಲ್ಲಿ ನಿಂತು ನೋಡ್ತಾ ಇದ್ದಾರೆ. ಬಟ್ ಈ ಯುವಕರು ಗೋಗಳ ರಕ್ಷಣೆಗೆ ಅಂತೇಳಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಈ ರೀತಿಯಾಗಿ ಗೋ ರಕ್ಷಣೆಗೆ ಮುಂದಾದಂಥ ಯುವಕರ ಮೇಲೆ ಅಮಾನುಷವಾಗಿ ವರ್ತಿಸಲಾಗ್ತಾ ಇದೆ. ಆ ಕಿಡಿಗೇಡಿಗಳು, ಆ ದುರಹಂಕಾರಿಗಳು, ಆ ನರರಾಕ್ಷಸರಿಗೆ ಪೊಲೀಸ್ ಇಲಾಖೆ ಅಥವಾ ಕರ್ನಾಟಕ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಯಾಕೆಂದರೆ ಇವತ್ತು ಇಂಥ ಯುವಕರಿಗೆ ರಕ್ಷಣೆ ಸಿಗಲಿಲ್ಲ ಅಂತಂದರೆ ಗೋಗಳಿಗೆ ರಕ್ಷಣೆ ಕೊಡೋದು ಹೇಗೆ ಸಾಧ್ಯ ಆಗೋದು?
ಇವತ್ತು ಇವರನ್ನು ಭಯ ಬೀಳಿಸ್ತಾರೆ, ಹೆದರಿಸ್ತಾರೆ, ಹೊಡಿತಾರೆ, ಬಡಿತಾರೆ. ನಾಳೆ ಏನಾದರೂ ನಮಗೆ ಹಾಕಬೇಕು, ನೋಡಿ ನೋಡ್ದಂಗೆ ಇರಬೇಕು ಅನ್ನೋ ಹಂತಕ್ಕೆ ಬಂದ್ಬಿಡುತ್ತೆ ಯುವಕರ ಮನಸ್ಥಿತಿ. ಆ್ಯಂಡ್ ಅಲ್ಲಿ ಜನ ಕೂಡ ಸುತ್ತಮುತ್ತ ಇದ್ದವರು ಜಸ್ಟ್ ಸುಮ್ಮನೆ ನೋಡಿ ಗಮನಿಸ್ತಾ ಇದ್ದಾರೆ. ಯಾರೂ ಕೂಡ ಅವರ ರಕ್ಷಣೆಗೆ ಹೋಗ್ತಾ ಇಲ್ಲ. ಅವರೇನಾದರೂ ಸುಮ್ಮನೆ ಇದ್ದಿದ್ರೆ 2 ದಿನದ ಹಿಂದೆ ಇಷ್ಟೊತ್ತಿಗೆ ಯಾವ ಗೋವುಗಳನ್ನು ರಕ್ಷಣೆ ಮಾಡಿದಾರೋ ಆ ಗೋವುಗಳು ಪ್ರಾಣ ಸಮೇತ ಇರ್ತಿರ್ಲಿಲ್ಲ. ಯಾವುದೋ ಕಸಾಯಿ ಖಾನೆಗೆ ಹೋಗಿ ಮಾಂಸದ ಮುದ್ದೆ ಹಾಕ್ತಾ ಇದ್ವು. ಆದರೆ ಈಗ ಅದನ್ನು ತಡೆದಿದ್ದೇ ಆ ನರರಾಕ್ಷಸರಿಗೆ ಕೋಪ ಬಂದಿದೆ. ಅದರಿಂದಾಗಿ ಈ ರೀತಿ ಯುವಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಮನುಷ್ಯರನ್ನೇ ಈ ರೀತಿ ನೋಡುವಂಥ ಮೃಗಗಳು ಇನ್ನು ಪ್ರಾಣಿಗಳನ್ನು, ಹಸುಗಳನ್ನು ಯಾವ ರೀತಿ ನೋಡಬೇಡ. ಅದಕ್ಕಾಗಿ ಇವ್ರಿಗೆಲ್ಲ ಗೋವುಗಳನ್ನು ತಗೊಂಡೋಗಿ ಕಸಾಯಿ ಖಾನೆಯಲ್ಲಿ ಕಡಿಯುವ ಮನಸ್ಥಿತಿ ಇರೋದು.